ಮಾನವತಾವಾದ. ನಾವು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಿದ್ಧಾಂತವನ್ನ, ಒಂದು ವೈಚಾರಿಕತೆಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ. ಏಕಾತ್ಮ ವಿಕಾಸ ಏನು ಅವರು ಹೇಳಿದ್ದಾರೆ, ಅದು ಪ್ರತಿಯೊಬ್ಬ ವ್ಯಕ್ತಿಯ ವಿಕಾಸದ ಜೊತೆಗೆ ಸಮಾಜ ಮತ್ತು ದೇಶದ ವಿಕಾಸ ಅದರಲ್ಲಿ ಅಡಗಿದೆ. ಸರ್ವೋದಯವನ್ನ ಸಾಧಿಸಲು ಅಂತ್ಯೋದಯ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ದೀನದಯಾಳ್ ಉಪಾಧ್ಯಾಯರು ಕೊಟ್ಟಿದ್ದಾರೆ. ಸರ್ವರ ಅಭಿವೃದ್ಧಿ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದ್ರೆ ಸಮಾಜದ ಅತ್ಯಂತ ಕೆಳ ಹಂತದಲ್ಲಿರುವಂತಹ ಅತ್ಯಂತ ಕಡು ಬಡವರು, ದೀನ ದಲಿತರು ಮತ್ತು ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟಂತ ಜನರನ್ನ ಮೇಲೆತ್ತುವ ಮುಖಾಂತರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇಡೀ ದೇಶದ ಸಮುದಾಯ ಮತ್ತು ಸಮಾಜವನ್ನ ಉದ್ಧಾರ ಮಾಡಬೇಕು, ದೇಶದ ಒಂದು ಭದ್ರ ಭವಿಷ್ಯವನ್ನ ಭದ್ರ ಬುನಾದಿಯನ್ನು ಹಾಕಬೇಕು ಅಂತ ಹೇಳಿ ದೀನದಯಾಳ್ ಉಪಾಧ್ಯಾಯರು 50ರ ದಶಕದಲ್ಲಿ ಬಹಳ ಪ್ರಬಲವಾಗಿ ಮಾಡಿದ್ರು. ಕಾಂಗ್ರೆಸ್ಸಿಗೆ ಪ್ರತಿರೋಧವಾಗಿರುವಂತಹ ಸಿದ್ಧಾಂತವನ್ನ ಸರ್ವ ಜನರ ಒಳಿತಿಗಾಗಿ ಕೊಟ್ಟಿರುವಂಥದ್ದು ದೀನದಯಾಳ್ ಉಪಾಧ್ಯಾಯರು. ಅವರು ಆಕಸ್ಮಿಕವಾಗಿ ತೀರ್ಕೊಂಡಿರುವಂಥದ್ದು, ಅವ್ರು ತೀರ್ಕೊಂಡಿರುವಂಥ ರೀತಿ ಇಂದು ಕೂಡ ಬಹಳ ಅಗೋಚರವಾಗಿದೆ. ಆದಾಗ್ಯೂ ಕೂಡ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರ ವಿಚಾರದಲ್ಲಿ, ಅವರ ಸಿದ್ಧಾಂತಗಳಲ್ಲಿ ಇವತ್ತು ನಮ್ಮ ಮಧ್ಯೆ ಜೀವಂತವಾಗಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಕೇಂದ್ರದಲ್ಲಿ 3ನೇ ಬಾರಿ ಆಯ್ಕೆಯಾಗಿ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಬಡತನ ನಿರ್ಮೂಲನೆ ಅಂತ್ಯೋದಯ ಅಂತ ಹೇಳಿದ್ರು. ಅದನ್ನು ನರೇಂದ್ರ ಮೋದಿ ಅವರು 25 ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತುವ ಮುಖಾಂತರ ದೀನದಯಾಳ್ ಉಪಾಧ್ಯಾಯ ಅವರ ಮಾತುಗಳನ್ನ, ಅವರ ವಿಚಾರಗಳಿಗೆ ಇವತ್ತು ಕಾರ್ಯರೂಪಕ್ಕೆ ತಂದಿರುವಂತಹ ಶ್ರೇಯಸ್ಸು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅದೇ ರೀತಿ ಭಾರತವನ್ನ ಆರ್ಥಿಕ, ಸಾಮಾಜಿಕವಾಗಿ ವಿಕಸಗೊಳಿಸಿ ಇಡೀ ವಿಶ್ವದಲ್ಲಿಯೇ ಭಾರತದ ನಾಯಕತ್ವವನ್ನ ಸಾಧನೆ ಮಾಡಿರುವಂತಹದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನಮ್ಮೆಲ್ಲರ ಕರ್ತವ್ಯ ಪಕ್ಷದ ಸಂಘಟನೆಯನ್ನ ಮಾಡಿ, ಪ್ರಬಲವಾಗಿ ಮಾಡಿ, ನಾವು ಯಾವ ವಿಚಾರಗಳಿಗೆ ನಂಬಿದ್ದೇವೆ ಆ ವಿಚಾರಗಳನ್ನ ಜನರ ಮಧ್ಯೆ ತೆಗೆದುಕೊಂಡು ಹೋಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಬಿತ್ತಿ ಅದನ್ನ ದೇಶ ಸೇವೆಗಾಗಿ ತೊಡಗಿಸಬೇಕು ಮತ್ತು ದೇಶ ಕಟ್ಟದಲ್ಲಿ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕೈ ಜೋಡಿಸಬೇಕು. ಬರುವಂತ ಮುಂದಿನ 10 ವರ್ಷ ಬಹಳ ಮುಖ್ಯ. ಮುಂದಿನ 10 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದಾರೆ. 2047 ಸ್ವತಂತ್ರ ಬಂದ 3 ವರ್ಷ ಸಂದರ್ಭದಲ್ಲಿ ವಿಕಸಿತ ಭಾರತ ಆಗಿದೆ. ಈಗ 4ನೇ ಆರ್ಥಿಕವಾಗಿ ಪ್ರಬಲವಾಗಿರುವಂತಹ ದೇಶ ಅಮೆರಿಕ, ಚೈನಾ, ಜಪಾನ್ ನಂತರ ಭಾರತ ಇದೆ. ಬರುವಂತ 2 ವರ್ಷದಲ್ಲಿ ಜಪಾನನ್ನ ಹಿಂದಾಕಿ ಆರ್ಥಿಕವಾಗಿ 3ನೇ ಸ್ಥಾನ ಆಗ್ತದೆ. 2047 ಒಳಗಡೆ ಭಾರತ ನಂಬರ್ 1 ಸ್ಥಾನ ಆಗ್ಬೇಕನ್ನುವಂಥದ್ದು ನರೇಂದ್ರ ಮೋದಿ ಅವರ ಕನಸು ಮತ್ತು ನಮ್ಮೆಲ್ಲ ಭಾರತೀಯರ ಕನಸಾಗಿದೆ. ನೆನಸು ಮಾಡೋದು ಅದಕ್ಕೆ ಮೂಲ ಪ್ರೇರಣೆ ದೀನದಯಾಳ್ ಉಪಾಧ್ಯಾಯರು. ದೀನದಯಾಳ್ ಉಪಾಧ್ಯಾಯರನ್ನು ನೆನೆದು ಅವರಿಗೆ ನಿಜವಾದ ಶ್ರದ್ಧಾಂಜಲಿ ಹೇಳಿರುವಂಥದ್ದು ಏಕಾತ್ಮ ವಿಕಾಸ ಮತ್ತು ಅಂತ್ಯೋದಯ. ಇವುಗಳನ್ನ ನಾವು ತೆಗೆದುಕೊಂಡು ಹೋಗಬೇಕು. ಅದರ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಬೆಂಬಲಿಸಿ ನಾವು ಭಾರತವನ್ನ ಶ್ರೇಷ್ಠ ಭಾರತ ಮಾಡೋಣ ಅಂತ ಸಂಕಲ್ಪ ಮಾಡಿ ಮತ್ತೊಮ್ಮೆ ದೀನದಯಾಳ್ ಉಪಾಧ್ಯಾಯರಿಗೆ ನಾವು ಶ್ರದ್ಧಾಂಜಲಿ